ಇಲ್ಲಿ ಸಂಬಂಧಿಕರು ಯಾರೂ ಇಲ್ಲ, ನೀವು ಮಾತ್ರ ನಿಮಗಾಗಿ ಇಲ್ಲಿದ್ದೀರಿ. ಸ್ನೇಹಿತರೇ, ಜೀವನವು ಒಂದು ಪ್ರಯಾಣವಾಗಿದೆ. ಇದು ಮುಂದುವರಿಯುವ ಪ್ರಯಾಣವಾಗಿದೆ. ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಕನಸುಗಳು ಮತ್ತು ಗುರಿಗಳನ್ನು ಪೂರೈಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಮತ್ತು ಈ ಪ್ರಯಾಣದಲ್ಲಿ ಅನೇಕ ಜನರು ಭೇಟಿಯಾಗುತ್ತಾರೆ. ಅದರಲ್ಲಿ ಕೆಲವರು ಸ್ನೇಹಿತರಾಗುತ್ತಾರೆ, ಕೆಲವರು ನಿಮ್ಮ ಆರಾಧ್ಯರಾಗುತ್ತಾರೆ, ಕೆಲವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಕೆಲವರು ನಿಮಗೆ ದ್ರೋಹ ಮಾಡುತ್ತಾರೆ. ಕೆಲವರು ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ, ಕೆಲವರು ನಿಮ್ಮ ಸರಿಯಾದ ಸಮಯವನ್ನು ತಿನ್ನುತ್ತಾರೆ, ಕೆಲವರು ಭೇಟಿಯಾಗುತ್ತಾರೆ ಸ್ವಲ್ಪ ಸಮಯ ಮತ್ತು ಈ ಜನರಲ್ಲಿ ಕೆಲವರು ನಿಮಗೆ ಹೇಳುತ್ತಾರೆ ಮತ್ತು ಇಲ್ಲಿ ಯಾವುದೇ ಸಂಬಂಧಿ ಇಲ್ಲ ಎಂದು ನಿಮಗೆ ಸಾಬೀತುಪಡಿಸುತ್ತಾರೆ. ಇಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ಮತ್ತು ಇವರು ನಿಮ್ಮ ಸುತ್ತಲಿನ ಜನರು. ಅವರೊಂದಿಗೆ ನೀವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ. ಅವರು ಪ್ರತಿ ಬಾರಿಯೂ ನಿಮ್ಮ ನಿರೀಕ್ಷೆಗಳನ್ನು ಮುರಿದಿದ್ದಾರೆ. ಮತ್ತು ನಿಮ್ಮ ದೊಡ್ಡ ತಪ್ಪು ಕಲ್ಪನೆಯೆಂದರೆ ಇಲ್ಲಿರುವ ಎಲ್ಲರೂ ನಿಮ್ಮ ಸಂಬಂಧಿಕರು. ಪ್ರತಿಯೊಬ್ಬರೂ ನಿಮಗೆ ವಿಶೇಷರು. ಯಾರೂ ನಿಮ್ಮಿಂದ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರತಿಯೊಬ್ಬರೂ ಯಾವಾಗಲೂ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಅದಕ್ಕಾಗಿಯೇ ಈ ಪ್ರಯಾಣದಲ್ಲಿ ನಾವು ಯಾರೊಂದಿಗೆ ಇರಬೇಕು, ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬೇಕು ಮತ್ತು ನಾವು ಯಾರೊಂದಿಗೆ ಮಾತನಾಡಬೇಕು, ಯಾರೊಂದಿಗೆ ಮಾತನಾಡಬೇಕು, ಯಾವಾಗ ಮತ್ತು ಎಷ್ಟು ಅವಲಂಬಿತರಾಗಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನಾವು ಯಾರಿಂದ ಸಹಾಯ ಪಡೆಯಬೇಕು, ಯಾಕೆಂದರೆ ಇದೆಲ್ಲ ಗೊತ್ತಿರದಿದ್ದರೆ ನಿನ್ನನ್ನು ಯಾವಾಗ ಉಪಯೋಗಿಸಿ ಬಿಡುತ್ತೀಯೋ ತಿಳಿಯದು. ಮತ್ತು ನಿಮ್ಮ ವೃತ್ತಿಗೆ ಯಾರು ನಂಬಲರ್ಹರು, ಯಾರು ಸೂಕ್ತರು ಎಂದು ನಿಮಗೆ ತಿಳಿದಿದ್ದರೆ, ನೀವು ಮುಂದುವರಿಯುತ್ತಿದ್ದರೆ ಅಥವಾ ಮುಂದುವರಿಯಲು ಬಯಸಿದರೆ ಅಂತಹ ಜನರಿಂದ ನಿಮಗೆ ಅಪಾಯವಿಲ್ಲ. ಅಂತಹ ಜನರೊಂದಿಗೆ ಇರುವ ಮೂಲಕ ನೀವು ಕನಿಷ್ಠ ಹಾನಿ ಮಾಡಿಕೊಳ್ಳುವುದಿಲ್ಲ. ಸ್ನೇಹಿತರೇ, ನೀವು ಯಾವುದೇ ನಿರ್ಧಾರದ ಬಗ್ಗೆ ಅಥವಾ ಯಾವುದೇ ಫಲಿತಾಂಶದ ಬಗ್ಗೆ ಅಥವಾ ಯಾವುದೇ ಪರಿಸ್ಥಿತಿಯ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ, ನೀವು ದುಃಖದಲ್ಲಿದ್ದರೆ, ಯಾರ ಬೆಂಬಲವನ್ನು ತೆಗೆದುಕೊಳ್ಳುವ ಮೊದಲು ಒಂದು ವಿಷಯವನ್ನು ನೆನಪಿಡಿ: ಸಮಯ ಎಲ್ಲರನ್ನೂ ಬದಲಾಯಿಸುತ್ತದೆ. ಪ್ರತಿ ವರ್ಷ ಅಥವಾ ಜೀವನದ ಪ್ರತಿ ಕ್ಷಣವೂ ಒಂದೇ ಆಗಿದ್ದರೆ ನಿಮ್ಮ ಪ್ರೀತಿಪಾತ್ರರನ್ನು ನೀವು ಹೇಗೆ ಗುರುತಿಸುತ್ತೀರಿ? ನಿಮಗೆ ಕಷ್ಟವಿಲ್ಲದಿದ್ದರೆ ನಿಮ್ಮೊಂದಿಗೆ ಇರುವವರು, ನಿಮ್ಮ ಆತ್ಮೀಯ ಸ್ನೇಹಿತ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ನಿಮಗೆ ಹೇಗೆ ಗೊತ್ತು? ಅದಕ್ಕಾಗಿಯೇ ಕಷ್ಟಪಡುವುದು, ಕೀಳರಿಮೆ ಅನುಭವಿಸುವುದು, ಖಿನ್ನತೆಗೆ ಒಳಗಾಗುವುದು ಜೀವನದ ಒಂದು ಭಾಗವಾಗಿದೆ. ಇದರಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಎಂದು ಗುರುತಿಸಲಾಗುತ್ತದೆ ಮತ್ತು ಈ ಕಠಿಣ ಸಮಯವು ನಿಮ್ಮ ಜೀವನದ ಫಿಲ್ಟರ್ ಆಗಿದೆ. ನಿಮ್ಮೊಂದಿಗೆ ಯಾರು ಮತ್ತು ನಿಮ್ಮ ವಿರುದ್ಧ ಯಾರು ಎಂಬುದನ್ನು ನೀವು ಕಂಡುಹಿಡಿಯಬಹುದು. ನಿಮ್ಮ ಕನಸುಗಳನ್ನು ಮಾತ್ರ ನೀವು ಈಡೇರಿಸಬಹುದು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕಾಗಿ ಎಲ್ಲಾ ಶ್ರಮ ಮತ್ತು ಹೋರಾಟ ನಿಮ್ಮದಾಗುತ್ತದೆ. ಅದಕ್ಕಾಗಿಯೇ ನೀವು ಯಶಸ್ವಿ ವ್ಯಕ್ತಿಯಾಗಲು ಬಯಸಿದರೆ ನಿಮ್ಮ ಗುರಿಗಾಗಿ ನೀವು ತುಂಬಾ ಶ್ರಮಿಸಬೇಕು. ನೀವು ಯಾರನ್ನಾದರೂ ಅವಲಂಬಿಸಿದ್ದರೆ ಅಥವಾ ಯಾರಾದರೂ ನಿಮಗೆ ಸಹಾಯ ಮಾಡುತ್ತಾರೆ ಎಂದು ನೀವು ಭಾವಿಸಿದರೆ, ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಬಯಸುವುದಿಲ್ಲ. ಏಕೆಂದರೆ ಇಂದಿನ ಸ್ವಾರ್ಥ ಜಗತ್ತಿನಲ್ಲಿ ಜನರು ಕಡಿಮೆ ಬೆಂಬಲವನ್ನು ನೀಡುತ್ತಾರೆ ಮತ್ತು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ. ಜನರು ನಿಮ್ಮನ್ನು ಕಡಿಮೆ ಪ್ರೇರೇಪಿಸುತ್ತಾರೆ ಮತ್ತು ನಿಮ್ಮನ್ನು ಹೆಚ್ಚು ಬೀಳುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ನಿಮ್ಮನ್ನು ನಿರಂತರವಾಗಿ ಹಿಂದಕ್ಕೆ ಎಳೆಯುವ ಜನರನ್ನು ನೀವು ಭೇಟಿಯಾಗುತ್ತೀರಿ. ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿರಂತರವಾಗಿ ಹೇಳುವ ಜನರನ್ನು ನೀವು ಭೇಟಿಯಾಗುತ್ತೀರಿ. ನೀವು ಅದನ್ನು ಏಕೆ ಮಾಡಲು ಬಯಸುತ್ತೀರಿ? ಈ ಕೆಲಸವು ನಿಮ್ಮ ಸಾಮರ್ಥ್ಯವನ್ನು ಮೀರಿದೆ. ನೀವು ಅದನ್ನು ಏಕೆ ಬಿಡಬಾರದು? ನೀವು ನಿಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತಿದ್ದೀರಿ? ಮತ್ತು ಇದೇ ಜನರು ತಮ್ಮ ಜೀವನದಲ್ಲಿ ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಸುತ್ತಮುತ್ತಲಿನ ಜನರು ಏನನ್ನು ಮಾಡಬೇಕೆಂದು ಅವರು ಬಯಸುವುದಿಲ್ಲ ಮತ್ತು ನೀವು ಸುಲಭವಾಗಿ ಅವರ ಗುರಿಯಾಗುತ್ತೀರಿ. ಏಕೆಂದರೆ ಅವರು ನಿಮ್ಮ ಸ್ವಂತವರು ಎಂದು ನೀವು ಭಾವಿಸುತ್ತೀರಿ. ಅವರು ನಿಮಗೆ ಒಳ್ಳೆಯದನ್ನು ಯೋಚಿಸುತ್ತಾರೆ ಮತ್ತು ಈ ಆಲೋಚನೆ ನಿಮ್ಮ ದೊಡ್ಡ ತಪ್ಪು. ಮತ್ತು ನಿಮ್ಮ ಸುತ್ತಲಿರುವ ಕೆಲವು ಒಳ್ಳೆಯ ವ್ಯಕ್ತಿಗಳನ್ನು ಸಹ ನೀವು ಭೇಟಿಯಾಗುತ್ತೀರಿ. ಅವರು ನೀವು ಒಳ್ಳೆಯವರಾಗಿರುವುದನ್ನು ನೋಡಿ ಚಿಂತಿತರಾಗುತ್ತಾರೆ. ಅವರ ಹೃದಯ ಬಡಿತವನ್ನು ಪ್ರಾರಂಭಿಸುತ್ತದೆ. ಅವನೊಂದಿಗೆ ಇದು ಹೇಗೆ ಸರಿಯಾಗಿ ನಡೆಯುತ್ತಿದೆ ಎಂದು ಯೋಚಿಸುತ್ತಿದ್ದೀರಾ? ಅವನು ಹೇಗೆ ಮುಂದೆ ಸಾಗುತ್ತಿದ್ದಾನೆ? ಮತ್ತು ನಿಮ್ಮ ಸುತ್ತಲಿನ ವಿಶೇಷ ವ್ಯಕ್ತಿಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಲು ಪ್ರಾರಂಭಿಸುತ್ತಾರೆ. ಅವರು ತಮ್ಮ ಸಮಯವನ್ನು ಹೇಗೆ ವ್ಯರ್ಥ ಮಾಡುವುದು ಎಂದು ಯೋಜನೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅವರು ನಿಮ್ಮನ್ನು ಕೆಳಮಟ್ಟಕ್ಕಿಳಿಸಲು ಮತ್ತು ನಿರುತ್ಸಾಹಗೊಳಿಸಲು ಎಲ್ಲ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ, ಏಕೆಂದರೆ ನೀವು ಅವರ ಸಾಮರ್ಥ್ಯವನ್ನು ಮೀರಿದ ಕೆಲಸವನ್ನು ಮಾಡುತ್ತಿದ್ದೀರಿ. ಮತ್ತು ಅಂತಹ ಜನರಿಂದ ಅವರು ನಿಮಗೆ ಏನಾದರೂ ಒಳ್ಳೆಯದನ್ನು ಮಾಡುತ್ತಾರೆ ಎಂದು ನಿರೀಕ್ಷಿಸುವ ಮೂಲಕ ನೀವು ತಪ್ಪು ಮಾಡುತ್ತಿದ್ದೀರಿ. ಅವರು ನಿಮಗೆ ಒಳ್ಳೆಯದನ್ನು ಯೋಚಿಸುತ್ತಾರೆ, ಸಹೋದರ. ಅವರು ತಮ್ಮಷ್ಟಕ್ಕೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರು ನಿಮಗೆ ಹೇಗೆ ಒಳ್ಳೆಯದನ್ನು ಮಾಡುತ್ತಾರೆ?
ಆದ್ದರಿಂದ ಮೊದಲನೆಯದಾಗಿ ನೀವು ಮಾತ್ರ ನಿಮಗಾಗಿ ಒಳ್ಳೆಯದನ್ನು ಮಾಡಬಹುದು ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮಗಾಗಿ ಸರಿಯಾದ ನಿರ್ಧಾರವನ್ನು ನೀವು ಮಾತ್ರ ತೆಗೆದುಕೊಳ್ಳಬಹುದು. ಮತ್ತು ನೀವು ಬೇರೆಯವರಿಂದ ನಿರೀಕ್ಷಿಸುತ್ತಿದ್ದರೆ, ಯಾರಾದರೂ ನಿಮಗೆ ಮಾರ್ಗದರ್ಶನ ನೀಡಬೇಕು, ಯಾರಾದರೂ ನಿಮಗೆ ದಾರಿ ತೋರಿಸಬೇಕು. ಆಗ ಸಹೋದರ, ನಿಮಗೆ ಅಂತಹ ಜನರು ಬಹಳ ಕಡಿಮೆ ಸಿಗುತ್ತಾರೆ. ನೀವು ಇದನ್ನು ಎಲ್ಲರಿಂದಲೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಮತ್ತು ನೀವು ಯಾರಿಂದಲೂ ಏನನ್ನೂ ನಿರೀಕ್ಷಿಸಬಾರದು ಎಂದು ನಾನು ಹೇಳುತ್ತೇನೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ವಿಭಿನ್ನ ಹೋರಾಟವನ್ನು ಹೊಂದಿರುತ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ. ಕೆಲವೊಮ್ಮೆ ನಿಮಗೆ ಸಲಹೆ ಬೇಕಾಗುತ್ತದೆ, ನಿಮಗೆ ಮಾರ್ಗದರ್ಶನದ ಅಗತ್ಯವಿದೆ, ನಿಮಗೆ ಬೆಂಬಲ ಬೇಕಾಗುತ್ತದೆ. ಆದರೆ ಇದಕ್ಕೆಲ್ಲ ಒಂದು ಮಿತಿ ಇದೆ. ಮತ್ತು ಮಿತಿ ಏನೆಂದರೆ, ಇದನ್ನೆಲ್ಲ ತೆಗೆದುಕೊಂಡ ನಂತರ ಇನ್ನೊಬ್ಬರು ನೀಡಿದ ಸಲಹೆಗೆ ನೀವು ಎಷ್ಟು ಕೆಲಸ ಮಾಡುತ್ತಿದ್ದೀರಿ, ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ, ಅವರ ಸಲಹೆ ನನಗೆ ಸರಿ ಎಂದು ನೀವು ಎಷ್ಟು ಬಾರಿ ಕೇಳಿದ್ದೀರಿ, ನಾನು ಅವರ ಸಲಹೆಯನ್ನು ಅನುಸರಿಸಬಹುದೇ? ಮತ್ತು ಈ ಅಂತಿಮ ನಿರ್ಧಾರವು ನಿಮ್ಮದಾಗಿರಬೇಕು. ನಿಮ್ಮ ಆಲೋಚನೆಗಳನ್ನು ಅರ್ಥಮಾಡಿಕೊಂಡ ನಂತರ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಕನಸುಗಳಿಗಾಗಿ ನೀವು ತುಂಬಾ ಮಾಡಬೇಕಾಗಿದೆ. ಬೇರೆ ಯಾರೂ ನಿಮಗಾಗಿ ಎಲ್ಲವನ್ನೂ ಮಾಡುವುದಿಲ್ಲ. ಜನರು ನಿಮ್ಮ ಲಾಭವನ್ನು ಪಡೆಯಲು ಪ್ರಾರಂಭಿಸುವಷ್ಟು ಯಾರನ್ನೂ ಅವಲಂಬಿಸಬೇಡಿ. ಅವರು ನಿಮ್ಮ ಶ್ರಮದ ಸಮಯವನ್ನು ತಾವಾಗಿಯೇ ವ್ಯರ್ಥ ಮಾಡಲು ಪ್ರಾರಂಭಿಸುತ್ತಾರೆ. ನಾನು ನಿಮಗೆ ಸಹಾಯ ಮಾಡಿದೆ ಎಂದು ನೀವು ಯಾರ ಮಾತನ್ನೂ ಕೇಳಬಾರದು. ಈಗ ನನಗಾಗಿ ಇದನ್ನು ಮಾಡಿ, ಏಕೆಂದರೆ ನೀವು ಅವನಿಗೆ ಸಹಾಯ ಮಾಡಲು ಒತ್ತಾಯಿಸಿದರೆ ಅಥವಾ ನಿಮಗೆ ಯಾವುದೇ ಆಯ್ಕೆಯಿಲ್ಲ, ನೀವು ಅದನ್ನು ಮಾಡಬೇಕು. ಇದರರ್ಥ ಅವನು ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂದು ಅವನು ಈಗಾಗಲೇ ತಿಳಿದಿದ್ದನು ಮತ್ತು ನಿಮ್ಮ ಲಾಭವನ್ನು ಪಡೆಯಲು ನೀವು ಅವನಿಗೆ ಅವಕಾಶ ನೀಡುತ್ತೀರಿ. ಹಾಗಾಗಿ ಅಷ್ಟು ಡೀಸೆಂಟ್ ಮತ್ತು ಮುಗ್ಧರಾಗುವ ಅಗತ್ಯವಿಲ್ಲ. ಬುದ್ಧಿವಂತರಾಗಿರಿ. ನಿಮ್ಮನ್ನು ಯಾರಿಗೂ ಲಭ್ಯವಾಗುವಂತೆ ಇರಿಸಬೇಡಿ. ನಿಮ್ಮ ಸಮಯವು ನಿಮಗೆ ಉಪಯುಕ್ತವಾಗಿದ್ದರೆ ಆ ಸಮಯವನ್ನು ಬೇರೆಯವರಿಗೆ ನೀಡುವ ಅಗತ್ಯವಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಕೇಳುವ ಅನೇಕ ಜನರನ್ನು ನೀವು ಇಲ್ಲಿ ಕಾಣಬಹುದು. ಆದರೆ ನಿಮ್ಮ ನೋವನ್ನು ಹಂಚಿಕೊಳ್ಳುವ ಮತ್ತು ನಿಮ್ಮ ಸಮಸ್ಯೆಯನ್ನು ನಿಮ್ಮ ಹೃದಯದಿಂದ ಅರ್ಥಮಾಡಿಕೊಳ್ಳುವ ಕೆಲವೇ ಜನರನ್ನು ನೀವು ಕಾಣಬಹುದು. ಯಾರಾದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಎಂದು ನೀವು ಭಾವಿಸಿದರೆ, ಮೊದಲನೆಯದಾಗಿ ಈ ಆಲೋಚನೆಯನ್ನು ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳಿ. ಜಾಗರೂಕರಾಗಿರಿ, ಏಕೆಂದರೆ ಮೊದಲನೆಯದಾಗಿ ಅವನು ನಿಮ್ಮ ಲಾಭವನ್ನು ಪಡೆದುಕೊಳ್ಳಲು ಹೊರಟಿರುವ ಸಾಧ್ಯತೆಯಿದೆ. ನೀವು ಅವನ ಮೇಲೆ ಎಷ್ಟು ಭಾವನಾತ್ಮಕವಾಗಿ ಅವಲಂಬಿತರಾಗಿದ್ದೀರಿ ಎಂದು ಅವನಿಗೆ ತಿಳಿದಿದೆ. ಒಮ್ಮೆ ನೀವು ಯಾರೊಬ್ಬರ ಮೇಲೆ ಭಾವನಾತ್ಮಕವಾಗಿ ಅವಲಂಬಿತರಾಗಿದ್ದರೆ, ಅವನು ಯಾವಾಗ ಬೇಕಾದರೂ ಎಲ್ಲಿಯಾದರೂ ನಿಮ್ಮನ್ನು ಮುರಿಯಬಹುದು. ಅವನು ಏನು ಬೇಕಾದರೂ ಹೇಳುವ ಮೂಲಕ ಮನವೊಲಿಸಬಹುದು. ಆದ್ದರಿಂದ ನೀವು ಯಾರನ್ನೂ ಅವಲಂಬಿಸಬೇಕಾಗಿಲ್ಲದ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಿಮಗೆ ಯಾರೂ ಅಗತ್ಯವಿಲ್ಲ, ಏಕೆಂದರೆ ಇಂದಿನ ಜಗತ್ತಿನಲ್ಲಿ ನೀವು ಎಲ್ಲರಿಂದ ನಿಷ್ಠೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಇಂದಿನ ಜಗತ್ತು ಸಭ್ಯ ಜನರದ್ದಲ್ಲ. ನೀವು ಹೆಚ್ಚು ಸಭ್ಯರಾಗಿದ್ದೀರಿ, ಹೆಚ್ಚು ಜನರು ನಿಮ್ಮನ್ನು ನಿಗ್ರಹಿಸುತ್ತಲೇ ಇರುತ್ತಾರೆ. ಆದ್ದರಿಂದ ಕನಿಷ್ಠ ನಿಮಗಾಗಿ ತುಂಬಾ ಬುದ್ಧಿವಂತ ಮತ್ತು ಸ್ಮಾರ್ಟ್ ಆಗಿರಿ. ಯಾರಾದರೂ ನಿಮ್ಮಿಂದ ಪ್ರಯೋಜನ ಪಡೆಯುವ ಮೊದಲು 100 ಬಾರಿ ಯೋಚಿಸಿ. ಇನ್ನೊಬ್ಬ ವ್ಯಕ್ತಿಯಲ್ಲಿ ತುಂಬಾ ಭಯ ಇರಬೇಕು. ನಿಮಗಾಗಿ ಸಮಯವಿಲ್ಲ ಎಂದು ಯಾರಿಗೂ ಲಭ್ಯವಾಗಬೇಡಿ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಮಯವನ್ನು ಕಳೆಯಲು ನೀವು ಯೋಚಿಸಬೇಕಾದರೆ, ನಿಮ್ಮ ಗುರಿಗಳ ಬಗ್ಗೆ ನೀವು ಗಂಭೀರವಾಗಿರುವುದಿಲ್ಲ. ನೀವು ಗಂಭೀರವಾಗಿದ್ದರೆ ಇಲ್ಲಿ ಯಾರೂ ನಿಮ್ಮ ಸಂಬಂಧಿಗಳಲ್ಲ ಎಂದು ಶೀಘ್ರದಲ್ಲೇ ನೀವು ಅರ್ಥಮಾಡಿಕೊಳ್ಳುವಿರಿ. ಯಾರೂ ನಿಮ್ಮವರಲ್ಲ. ಇಲ್ಲಿರುವವರೆಲ್ಲರೂ ಬೇರೆಯವರು ಮತ್ತು ನಿಮ್ಮ ಬೆನ್ನ ಹಿಂದೆ ಇನ್ನೇನೋ ಇದೆ. ನಿಮ್ಮ ದೊಡ್ಡ ಸಂಪತ್ತು ನಿಮ್ಮ ಸ್ವಂತ ಸಮಯ. ನಿಮ್ಮ ಗುರಿಗಳಿಗಾಗಿ ನೀವು ಅದೇ ರೀತಿಯಲ್ಲಿ ಹೂಡಿಕೆ ಮಾಡಬೇಕು. ಇದರಿಂದ ನೀವು ಅದರಿಂದ ಲಾಭ ಪಡೆಯಬಹುದು. ಇದರಿಂದ ನೀವು ಮುಂದೆ ಸಾಗಬಹುದು. ಆದರೆ ನೀವು ನಿಮ್ಮ ಸಂಪತ್ತನ್ನು, ನಿಮ್ಮ ಸಮಯವನ್ನು ಯಾರಿಗಾದರೂ ಯಾವುದೇ ಸಮಯದಲ್ಲಿ ನೀಡುತ್ತಿದ್ದ, ನೀವು ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಜೀವನವನ್ನು ನಾಶಪಡಿಸುತ್ತಿದ್ದೀರಿ ಎಂದರ್ಥ ಮತ್ತು ನೀವು ಅದನ್ನು ಅರಿತುಕೊಳ್ಳುವುದಿಲ್ಲ. ಏಕೆಂದರೆ ಕೆಲವರು ನಿಮ್ಮ ಲಾಭ ಪಡೆದು ನಿಮಗೆ ಉಪಕಾರ ಮಾಡುತ್ತಿರುವಂತೆ ವರ್ತಿಸುತ್ತಾರೆ. ಆದ್ದರಿಂದ ಅಂತಹ ಜನರ ಬಗ್ಗೆ ಎಚ್ಚರದಿಂದಿರಿ. ಜನರ ಮೇಲಿನ ಕುರುಡು ನಂಬಿಕೆಯನ್ನು ನಿಲ್ಲಿಸಿ. ಯಾರಾದರೂ ನಿಮಗೆ ಒಳ್ಳೆಯದನ್ನು ಬಯಸುತ್ತಾರೆ ಅಥವಾ ನೀವು ಅವರೊಂದಿಗೆ ಕೆಟ್ಟದ್ದನ್ನು ಮಾಡದಿದ್ದಾಗ ಯಾರಾದರೂ ನಿಮ್ಮೊಂದಿಗೆ ಏಕೆ ಕೆಟ್ಟದ್ದನ್ನು ಮಾಡುತ್ತಾರೆ ಎಂದು ಯೋಚಿಸುವುದನ್ನು ನಿಲ್ಲಿಸಿ. ಏಕೆಂದರೆ ನಿಮ್ಮ ಈ ಆಲೋಚನೆಯು ಈಗಾಗಲೇ ನಿಮ್ಮನ್ನು ಹಿಂದೆ ಬಿಟ್ಟಿದೆ. ನಿಮಗೆ ಸಾಕಷ್ಟು ನಷ್ಟ ಉಂಟು ಮಾಡಿದ್ದೀರಿ. ನಿಮ್ಮ ಸಮಯ ಮತ್ತು ನಿಮ್ಮ ಬೆಂಬಲಕ್ಕೆ ಅರ್ಹರಲ್ಲದ ಅಂತಹ ನಿಷ್ಪ್ರಯೋಜಕರಿಗೆ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದೀರಿ. ಶ್ರೀಕೃಷ್ಣ ಹೇಳುತ್ತಾನೆ, ಸ್ನೇಹಿತರನ್ನು ಮಾಡಿ, ಪ್ರೀತಿಸಿ, ಸಂಬಂಧಗಳನ್ನು ಬೆಳೆಸಿಕೊಳ್ಳಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ.
ನೀವು ಯಾರಿಂದ ಹೆಚ್ಚು ನಿರೀಕ್ಷಿಸುತ್ತೀರೋ ಅಷ್ಟು ನಿಮ್ಮ ನಂಬಿಕೆ ಮುರಿಯುತ್ತದೆ. ನೀವು ಮತ್ತೆ ಮತ್ತೆ ನೋಯಿಸುತ್ತೀರಿ, ನೀವು ಪ್ರಯೋಜನ ಪಡೆಯುತ್ತೀರಿ. ಹಾಗಾಗಿ ನಿಮ್ಮ ಬದುಕನ್ನು ಬೇರೆಯವರ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳಬೇಡಿ. ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿರಲಿ, ಯಾರೊಂದಿಗಾದರೂ ಸಹಾಯವನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ 100% ಅನ್ನು ನೀಡಲು ಪ್ರಯತ್ನಿಸಿ. ಸಮಸ್ಯೆ ಬಗೆಹರಿಯದಿದ್ದರೆ ಬೇರೆಯವರಿಂದ ಸಹಾಯವನ್ನು ಕೇಳಲು ಯೋಚಿಸಿ. ನೀವು ಪ್ರಯತ್ನಿಸದಿದ್ದರೆ ನೀವು ತುಂಬಾ ಸರಳವಾದ ವಿಷಯಗಳಿಗಾಗಿ ಎಲ್ಲರ ಮೇಲೆ ಅವಲಂಬಿತರಾಗಲು ಪ್ರಾರಂಭಿಸಿದಾಗ ನಿಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಒಮ್ಮೆಯಾದರೂ ಪ್ರಯತ್ನಿಸಿ ಮತ್ತು ನೀವೇ ಅದನ್ನು ಮಾಡಬಹುದೇ ಎಂದು ನೋಡಿ, ಏಕೆಂದರೆ ಆಗ ಮಾತ್ರ ನೀವು ಗೆಲ್ಲಲು ಸಿದ್ಧರಿದ್ದೀರಾ, ಆ ಮಟ್ಟಕ್ಕೆ ಸಿದ್ಧರಿದ್ದೀರಾ ಅಥವಾ ಇಲ್ಲವೇ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಮತ್ತು ನೀವು ಯಾವಾಗಲೂ ಪ್ರತಿ ಸಣ್ಣ ವಿಷಯಕ್ಕೂ ಯಾರನ್ನಾದರೂ ಅವಲಂಬಿಸಿರುತ್ತಿದ್ದರೆ, ನೀವು ಯಾರೊಂದಿಗಾದರೂ ಏನನ್ನಾದರೂ ನಿರೀಕ್ಷಿಸಿದರೆ, ನಂತರ ಒಂದು ದಿನ ನಿಮಗೆ ಯಾರಾದರೂ ತುಂಬಾ ಅಗತ್ಯವಿರುವಾಗ ಯಾರೂ ನಿಮಗೆ ಸಹಾಯ ಮಾಡಲು ಬರುವುದಿಲ್ಲ, ಏಕೆಂದರೆ ಯಾರೂ ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಪ್ರತಿ ಸಣ್ಣ ವಿಷಯಕ್ಕೂ ಅವನು ಮತ್ತೆ ಬಂದಿದ್ದಾನೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಮತ್ತು ನಿಮ್ಮ ದೊಡ್ಡ ಸಮಸ್ಯೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ, ಏಕೆಂದರೆ ಅಷ್ಟೊತ್ತಿಗಾಗಲೇ ನಿಮ್ಮ ಅಭ್ಯಾಸಗಳಿಂದಾಗಿ ಅವರ ದೃಷ್ಟಿಯಲ್ಲಿ ನೀವು ತೀರಾ ಸಾಮಾನ್ಯರಾಗಿರುತ್ತೀರಿ. ಅವರಿಗೆ ನಿಮ್ಮ ಪ್ರತಿಯೊಂದು ಸಣ್ಣ ವಿಷಯವೂ ತುಂಬಾ ಚಿಕ್ಕದಾಗಿರುತ್ತದೆ. ಆದ್ದರಿಂದ ನಿಮಗೆ ಬೇಕಾದಷ್ಟು ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಯಾರಿಗಾದರೂ ಅವಕಾಶ ನೀಡಿ. ಅಗತ್ಯಕ್ಕಿಂತ ಹೆಚ್ಚಾಗಿ ಬೇರೆಯವರ ಸಹಾಯ ಪಡೆಯುವುದು ಸರಿಯಲ್ಲ. ಮತ್ತು ನಿಮ್ಮ ಜೀವನ ಮಾತ್ರ ಹೋರಾಡುತ್ತಿದೆ, ನೀವು ಮಾತ್ರ ದುಃಖಿತರಾಗಿದ್ದೀರಿ ಅಥವಾ ಎಲ್ಲಾ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿವೆ ಎಂದು ನೀವು ಭಾವಿಸಿದರೆ, ಹೋರಾಟವು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತದೆ. ಯಾರಾದರೂ ಹೆಚ್ಚು ಮಾಡಬೇಕಾದರೆ ಯಾರಾದರೂ ಕಡಿಮೆ ಮಾಡಬೇಕು. ಆದ್ದರಿಂದ ಎಲ್ಲಾ ಪರ್ವತಗಳು ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಇದರಿಂದ ಡೆಮೋಟಿವೇಟ್ ಆಗುವ ಅಗತ್ಯವಿಲ್ಲ. ಮತ್ತು ಇದು ಹೀಗಿದ್ದರೂ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಆ ಸಮಸ್ಯೆಗಳನ್ನು ಎದುರಿಸಲು ನೀವು ಸಮರ್ಥರಾಗಿದ್ದೀರಿ ಎಂದರ್ಥ. ಮತ್ತು ಹೋರಾಟದ ಈ ಸಮಸ್ಯೆಗಳು ನಿಮ್ಮನ್ನು ಬಲಪಡಿಸುವ ಮಾರ್ಗವಾಗಿದೆ. ಆದ್ದರಿಂದ ನಿಮ್ಮ ಬಗ್ಗೆ ಕಡಿಮೆ ಯೋಚಿಸಬೇಡಿ, ಯಾರ ಮುಂದೆಯೂ ಕೈ ಹಾಕಬೇಡಿ. ಅದನ್ನು ನೀವೇ ಮಾಡಲು ಪ್ರಯತ್ನಿಸಿ. ನಿಮ್ಮ ಸ್ವಂತ ವೇಗದಲ್ಲಿ ನಿಮ್ಮ ಕನಸುಗಳನ್ನು ಪೂರೈಸಿಕೊಳ್ಳಿ, ಏಕೆಂದರೆ ನೀವು ಗೆಲ್ಲಲು ನಿಮ್ಮ ಸ್ವಂತ ಹೋರಾಟವನ್ನು ಮಾಡಬೇಕು ಮತ್ತು ನೀವು ಗೆಲ್ಲಬೇಕು. ಇತರರು ನಾಟಕವನ್ನು ಪ್ರೇಕ್ಷಕರಂತೆ ಮಾತ್ರ ನೋಡುತ್ತಾರೆ ಮತ್ತು ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವ ಮೂಲಕ ನಿಮ್ಮನ್ನು ಮಾತ್ರ ನೋಯಿಸಲು ಬಯಸುವ ಅಂತಹ ಜನರಿಂದ ಪದೇ ಪದೇ ಸಹಾಯವನ್ನು ಕೇಳುವವರಲ್ಲಿ ನೀವು ಒಬ್ಬರು. ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಉಳಿಸಿ ಮತ್ತು ನಿಮಗಾಗಿ ಕೆಲಸ ಮಾಡಿ. ನಿಮ್ಮ ನಿರ್ಧಾರಗಳನ್ನು ನಂಬಲು ಕಲಿಯಿರಿ. ಕಷ್ಟಪಟ್ಟು ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯವನ್ನು ನಂಬಲು ಕಲಿಯಿರಿ. ಎಷ್ಟೇ ಕಷ್ಟಪಟ್ಟರೂ ಹಿಂದೆ ಸರಿಯುವುದಿಲ್ಲ ಎನ್ನುವಷ್ಟು ನಿಮ್ಮ ಮೇಲೆ ನಂಬಿಕೆ ಇಡಿ. ಯಾರಾದರೂ ನಿಮ್ಮನ್ನು ಬೆಂಬಲಿಸಲಿ ಅಥವಾ ಇಲ್ಲದಿರಲಿ, ಮೋಸಗೊಳಿಸುವ ಜನರು ಮತ್ತು ಸ್ವಾರ್ಥಿ ಸಂಬಂಧಿಕರಿಂದ ಸಹಾಯಕ್ಕಾಗಿ ಆಶಿಸುವುದನ್ನು ನಿಲ್ಲಿಸಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳುವುದು ಸ್ವಯಂ ಅವಲಂಬನೆಯ ಮೊದಲ ಹೆಜ್ಜೆ. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಂತರ ನಿಮ್ಮ ಸ್ವಂತ ಮಾರ್ಗವನ್ನು ಆರಿಸಿಕೊಳ್ಳಿ. ಪೂರ್ಣ ಗಮನ ಮತ್ತು ದೃಢನಿಶ್ಚಯದಿಂದ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಹೋರಾಟದಲ್ಲಿ ನಿಮ್ಮೊಂದಿಗೆ ಇಲ್ಲದ ಜನರಿಂದ ಸಹಾಯವನ್ನು ನಿರೀಕ್ಷಿಸುವುದನ್ನು ನಿಲ್ಲಿಸಿ. ಅಥವಾ ನಿಮಗೆ ಅಗತ್ಯವಿರುವಾಗ ಅವರು ನಿಮ್ಮೊಂದಿಗೆ ಇಲ್ಲದಿದ್ದಾಗ ನಿಮ್ಮನ್ನು ನಂಬುವ ತಪ್ಪು ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಶ್ರಮದ ಆಧಾರದ ಮೇಲೆ ನೀವು ನಿಮ್ಮಿಂದ ಗಳಿಸಬಹುದಾದ ವಸ್ತುಗಳನ್ನು ಯಾರೊಬ್ಬರಿಂದ ಕೇಳಬೇಡಿ, ಯಾರೊಬ್ಬರಿಂದ ಅದನ್ನು ಆಶಿಸಬೇಡಿ ಮತ್ತು ಆ ವಸ್ತುವಿನ ಮೌಲ್ಯವನ್ನು ಕಡಿಮೆ ಮಾಡಬೇಡಿ. ಆ ಗುರಿಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಪ್ರಾಮುಖ್ಯತೆ ಕಡಿಮೆಯಾಗಬಾರದು. ನಿಮ್ಮ ದೃಷ್ಟಿಯಲ್ಲಿ ನೀವು ಬೀಳಲು ಪ್ರಾರಂಭಿಸಿದರೆ ನಿಮ್ಮ ಯಾವುದೇ ಕನಸಿಗೆ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ಅದು ಬೀಳಲು ಸಮಯ ತೆಗೆದುಕೊಳ್ಳುವುದಿಲ್ಲ, ಬೀಳಲು ವರ್ಷಗಳೇ ಬೇಕು. ಆದ್ದರಿಂದ ಕನಿಷ್ಠ ನಿಮಗಾಗಿ ಬಲವಾದ ವ್ಯಕ್ತಿಯಾಗಿರಿ, ಇದರಿಂದ ನೀವು ಶಕ್ತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ನೀವು ಹೌದು, ನೀವು ಇದನ್ನು ಮಾಡಬಹುದು ಎಂಬ ಪ್ರೇರಣೆಯನ್ನು ನಿಮ್ಮಿಂದಲೇ ಪಡೆಯುತ್ತೀರಿ. ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ಶ್ರಮಿಸಿ. ನಿಮ್ಮ 100% ನೀಡಿದ ನಂತರವೂ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನೀವು ಯಾರೊಬ್ಬರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಭಾವಿಸಬೇಕು. ಏಕೆಂದರೆ ನೀವು ನಿಮಗೆ ಸಹಾಯ ಮಾಡಲು ಕಲಿತಾಗ ನೀವು ನಿಜವಾದ ಯಶಸ್ಸನ್ನು ಪಡೆಯುತ್ತೀರಿ. ನಿಮ್ಮ ಆಂತರಿಕ ಸ್ಫೂರ್ತಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ನಿಮ್ಮ ಪ್ರೇರಣೆ ಯಾವುದೇ ಸಮಯದಲ್ಲಿ ಕಡಿಮೆಯಾಗುವುದಿಲ್ಲ, ಏಕೆಂದರೆ ನಿಮ್ಮ ಗುರಿಗೆ ಸಾಕಷ್ಟು ಶ್ರಮ ಬೇಕಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ನೀವು ನಿಮಗೆ ಸಹಾಯ ಮಾಡಲು ಪ್ರಾರಂಭಿಸಿದಾಗ ನಿಮ್ಮ ಶಕ್ತಿ, ನಿಮ್ಮ ದೌರ್ಬಲ್ಯ, ಸರಿಯಾದ ನಿರ್ದೇಶನ ಮತ್ತು ಸರಿಯಾದ ನಿರ್ಧಾರದ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ. ಎಲ್ಲಿ ತಪ್ಪು ಮಾಡುತ್ತಿದ್ದೀರಿ, ಎಲ್ಲಿ ದುಡಿಮೆಯ ಕೊರತೆಯಿದೆಯೋ, ಎಲ್ಲಿ ಜನರನ್ನು ನಂಬಿ ತಪ್ಪು ಮಾಡುತ್ತಿದ್ದೀರಿ, ಇದೆಲ್ಲವನ್ನೂ ನೀವೇ ತಿಳಿದುಕೊಳ್ಳುತ್ತೀರಿ.
ಆದ್ದರಿಂದ ಸ್ನೇಹಿತ, ನೀವು ನಿಮಗಾಗಿ ನಿರ್ಧರಿಸಿದ ಯಶಸ್ಸಿನ ಮಟ್ಟವನ್ನು ತಲುಪಲು ಬಯಸಿದರೆ ಇಲ್ಲಿ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ಇಲ್ಲಿ ನೀವು ನಿಮ್ಮ ಸ್ವಂತ ಹೋರಾಟ ಮಾಡಬೇಕು ಮತ್ತು ನೀವು ನಿಮ್ಮ ಸ್ವಂತ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಗೆಲುವನ್ನು ನೀವೇ ಸರಿಪಡಿಸಿಕೊಳ್ಳಬೇಕು. ಇಲ್ಲಿ ಯಾರೂ ನಿಮ್ಮವರಲ್ಲ, ಯಾರೂ ನಿಮ್ಮ ಸಂಬಂಧಿಕರಲ್ಲ, ಯಾರೂ ನಿಮಗೆ ವಿಶೇಷವಲ್ಲ ಮತ್ತು ಯಾರೂ ನಿಮಗೆ ಶುಭ ಹಾರೈಸುವುದಿಲ್ಲ. ಇದೆಲ್ಲವೂ ನೀವು ಮಾತ್ರ, ನಿನಗಾಗಿ ನೀನು ಮಾತ್ರ ಇದ್ದೀರಿ. ನೀವು ಮಾತ್ರ. ಮತ್ತು ಒಂದು ದಿನ ನೀವು ನಿಮ್ಮ ದೇಶವನ್ನು ನಿಮ್ಮ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲಿಯೂ ಹೆಮ್ಮೆ ಪಡುತ್ತೀರಿ ಎಂದು ನಾನು ನಂಬುತ್ತೇನೆ. ಜೈ ಹಿಂದ್. ವಂದೇ ಮಾತರಂ.